ಲೀಡ್ಸ್ನಲ್ಲಿ ನಡೆದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋತಿರುವಂತ ಟೀಂ ಇಂಡಿಯಾಗೆ ಈಗ ಬರ್ಮಿಂಗ್ಹ್ಯಾಮ್ನಲ್ಲಿ ಎರಡನೇ ಪಂದ್ಯವನ್ನ ಗೆಲ್ಲಲೇಬೇಕಾದಂತ ಪ್ರೆಷರ್ ಇದೆ. ಆದರೆ ಪಂದ್ಯದ ಆರಂಭಕ್ಕೂ ಮುನ್ನವೇ ಒಂದರ ಮೇಲೊಂದು ಹೊಡೆತ ಬೀಳ್ತಾ ಇದೆ. ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತ ಜಸ್ಪ್ರೀತ್ ಬುಮ್ರಾ ಆಡೋದಿಲ್ಲ. ಇನ್ನು ಕ್ರೂಷಿಯಲ್ ಟೈಮಲ್ಲಿ ವಿಕೆಟ್ ತೆಗೆಯುವಂತ ಪ್ರಸಿದ್ಧ ಕೃಷ್ಣ ಕೂಡ ಕಣಕ್ಕಿಳಿಯೋದು ಡೌಟ್ ಇದೆ. ಇತ್ತ ಸಾಯಿ ಸುದರ್ಶನ್ಗೂ ಕೂಡ ಇಂಜುರಿ. ಆದರೆ ಇಂಗ್ಲೆಂಡ್ ಟೀಮ್ನಲ್ಲಿ ಮಾತ್ರ ಸ್ಟ್ರೆಂತ್ ಹೆಚ್ಚಾಗ್ತಾನೆ ಇದೆ. ಆಂಗ್ಲರನ್ನ ಬೇಟೆಯಾಡೋಕೆ ಸಿದ್ಧವಾಗ್ತಾ ಇರುವಂತ ಟೀಂ ಇಂಡಿಯಾದಲ್ಲಿ ಏನೆಲ್ಲ ಸವಾಲುಗಳಿವೆ, ಯಾರೆಲ್ಲ ಆಡೋದಿಲ್ಲ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಜುಲೈ 2ರಿಂದ ಶುರುವಾಗಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ 11ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡುವಂತ ಸಾಧ್ಯತೆ ಇದೆ. ಈ ಪಂದ್ಯವನ್ನ ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ಟಾರ್ಗೆಟ್ನಲ್ಲಿ ಈಗಾಗಲೇ ಕಟ್ಟುನಿಟ್ಟಿನ ಅಭ್ಯಾಸವನ್ನು ಕೂಡ ನಡೆಸ್ತಾ ಇದೆ. ಯಾವುದೇ ಪತ್ರಕರ್ತರಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಪ್ರಾಕ್ಟೀಸ್ ಸೆಷನ್ ವೀಕ್ಷಣೆಗೆ ಅವಕಾಶವನ್ನ ಕೊಟ್ಟಿಲ್ಲ. ವಿಷಯ ಅಂದ್ರೆ ಅಭ್ಯಾಸದ ವೇಳೆ ಪ್ರಮುಖ ಆಟಗಾರರೇ ಗೈರಾಗಿದ್ದಾರೆ. ಎರಡನೇ ಪಂದ್ಯಕ್ಕಿಲ್ಲ ಬುಮ್ರಾ, ಬದಲಿ ಆಟಗಾರ ಯಾರು? ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಕಣಕ್ಕಿಳಿಯುವಂತಹ ಸಾಧ್ಯತೆ ತೀರಾ ಕಡಿಮೆ ಇದೆ. ಎಡ್ಜ್ಬಾಸ್ಟನ್ನಲ್ಲಿ ನಡೆಯಲಿರುವಂತಹ ದ್ವಿತೀಯ ಟೆಸ್ಟ್ ಪಂದ್ಯದ ವೇಳೆ ಬುಮ್ರಾಗೆ ವಿಶ್ರಾಂತಿಯನ್ನು ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಇತ್ತ ಜಸ್ಪ್ರೀತ್ ಬುಮ್ರಾ ಹೊರಗುಳಿದ್ರೆ ಅವರ ಬದಲಿಗೆ ಕಣಕ್ಕಿಳಿಯುವವರು ಯಾರು ಎನ್ನುವಂತಹ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ಸದ್ಯ ಸಿಗ್ತಾ ಇರುವಂತಹ ಉತ್ತರ ಹರ್ಷದೀಪ್ ಸಿಂಗ್. ಎಡ್ಜ್ಬಾಸ್ಟನ್ನಲ್ಲಿ ನಡೆಯಲಿರುವಂತಹ ಅಭ್ಯಾಸದ ವೇಳೆ ಎಡಗೈ ವೇಗಿ ಹರ್ಷದೀಪ್ ನೆಟ್ಸ್ನಲ್ಲಿ ತುಂಬಾ ಹೊತ್ತು ಪ್ರಾಕ್ಟೀಸ್ ಮಾಡಿದ್ದಾರೆ. ಅದು ಕೂಡ ಟೀಂ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ಅವರ ಮೇಲ್ವಿಚಾರಣೆಯಲ್ಲಿ. ಹೀಗಾಗಿ ಎಡ್ಜ್ಬಾಸ್ಟನ್ ಟೆಸ್ಟ್ ಪಂದ್ಯದ ಮೂಲಕ ಹರ್ಷದೀಪ್ ಸಿಂಗ್ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗೆ ಹರ್ಷದೀಪ್ ಸಿಂಗ್ ಜೊತೆ ಆಕಾಶ್ ದೀಪ್ ಕೂಡ ಪೈಪೋಟಿಯಲ್ಲಿದ್ದಾರೆ. ಸೊ ಇವರಿಬ್ಬರ ಪೈಕಿ ಒಬ್ರು ಕಣಕ್ಕಿಳಿಯೋದಂತೂ ಗ್ಯಾರಂಟಿ ಇದೆ. ಆದರೂ ಕೆಲ ಕ್ರಿಕೆಟ್ ಪಂಡಿತರು ಬುಮ್ರಾ ಎಲ್ಲಾ ಪಂದ್ಯಗಳನ್ನ ಆಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಅದಕ್ಕೆ ಅವರು ಕೊಡುವಂತ ಕಾರಣಗಳು ಕೂಡ ಇವೆ. ಇಂಗ್ಲೆಂಡ್ ಮತ್ತು ಭಾರತದ ನಡುವಿನ ನಡೀತಾ ಇರುವಂತಹ ಟೆಸ್ಟ್ ಸರಣಿ ಪ್ರತಿ ಪಂದ್ಯದ ನಡುವೆ ಸಾಕಷ್ಟು ಗ್ಯಾಪ್ ಸಿಗುತ್ತೆ. ಜೂನ್ 24ರಂದು ಹೆಡಿಂಗ್ಲಿ ಟೆಸ್ಟ್ ಮುಕ್ತಾಯಗೊಂಡ ಬಳಿಕ ಎರಡನೇ ಟೆಸ್ಟ್ ಪಂದ್ಯ ಜುಲೈ 2ರಂದು ಎಡ್ಜ್ಬಾಸ್ಟನ್ನಲ್ಲಿ ನಿಗದಿಯಾಗಿದೆ. ಇದು ಆಟಗಾರರಿಗೆ 8 ದಿನಗಳ ಗ್ಯಾಪ್ ಅನ್ನ ಕೊಡುತ್ತೆ. ಲಾರ್ಡ್ಸ್ ಮತ್ತು ಓಲ್ಡ್ ಟ್ರಾಫರ್ಡ್ನಲ್ಲಿ ಕ್ರಮವಾಗಿ 3ನೇ ಮತ್ತು 4ನೇ ಟೆಸ್ಟ್ಗಳ ಮೊದಲು ಇದೇ ರೀತಿ ಗ್ಯಾಪ್ ಇದೆ, ಅಂದ್ರೆ ಅಂತರ ಇದೆ. ಆದರೆ ಕೆನ್ನಿಂಗ್ಟನ್ ಓವಲ್ನಲ್ಲಿ 5ನೇ ಮತ್ತು ಅಂತಿಮ ಟೆಸ್ಟ್ಗೆ 4 ದಿನಗಳ ವಿರಾಮ ಅಷ್ಟೇ ಸಿಗುತ್ತೆ. ಹೀಗೆ ಈ ಟೆಸ್ಟ್ ಸರಣಿಯಲ್ಲಿ ಪ್ರತಿ ಪಂದ್ಯದ ನಡುವೆ ಸಾಕಷ್ಟು ವಿರಾಮ ಇರೋದ್ರಿಂದ ಜಸ್ಪ್ರೀತ್ ಬುಮ್ರಾ ಅವರಿಗೆ ಚೇತರಿಸಿಕೊಳ್ಳೋಕೆ ಹಾಗೆ ಗರಿಷ್ಠ ಫಿಟ್ನೆಸ್ ಅನ್ನ ಸಾಧಿಸೋಕೆ ಸಾಕಷ್ಟು ಸಮಯ ಸಿಗುತ್ತೆ. ಅದು ಅಲ್ಲದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೆಸ್ಟ್ ನಿವೃತ್ತಿ ಬಳಿಕ ಟೀಂ ಇಂಡಿಯಾ ಯಂಗ್ಸ್ಟರ್ಸ್ ಟೀಮ್ ಅನ್ನ ಕಟ್ಟಿದೆ. ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಹೊಸ ಪೀಳಿಗೆಯ ನಾಯಕರಾಗಿದ್ದಾರೆ. ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಯುಗವನ್ನ ಪ್ರವೇಶ ಪಡಿತಾ ಇರುವಾಗ ಬ್ಯಾಟಿಂಗ್ ಲೈನ್ಅಪ್ ಕೂಡ ಭದ್ರವಾಗಿರಬೇಕು. ಅದು ಅಲ್ಲದೆ ಹೆಡಿಂಗ್ಲಿಯಲ್ಲಿ ನಡೆದಂತಹ ಟೆಸ್ಟ್ನಲ್ಲಿ ಬೌಲಿಂಗ್ ಲೈನ್ಅಪ್ನಲ್ಲಿ ಸ್ಥಿರತೆ ಇರಲಿಲ್ಲ. ಅಂದ್ರೆ ಯಾರು ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಲಿಲ್ಲ. ಮೊಹಮ್ಮದ್ ಸಿರಾಜ್ ಇನ್ನೂ ಕೂಡ ತಮ್ಮ ಲಯವನ್ನ ಕಂಡುಕೊಳ್ಳೋಕೆ ಒದ್ದಾಡ್ತಿದ್ದಾರೆ. ಆದರೆ ಪ್ರಸಿದ್ಧ ಕೃಷ್ಣ ಇಂಗ್ಲಿಷ್ ಪರಿಸ್ಥಿತಿಗಳಲ್ಲಿ 2 ಇನ್ನಿಂಗ್ಸ್ಗಳಲ್ಲಿ ವಿಕೆಟ್ ತೆಗೆದ್ರೂ ಕೂಡ ಅವರ ಬೌಲಿಂಗ್ ಎಕಾನಮಿ ಸ್ವಲ್ಪ ದುಬಾರಿಯಾಗಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಭಾರತಕ್ಕೆ ಜಸ್ಪ್ರೀತ್ ಬುಮ್ರಾ ಅವರಂತಹ ಬದಲಿ ಬೌಲರ್ ಇಲ್ಲ. ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಭರವಸೆ ಆಗಬಹುದಾದ್ರೂ ಕೂಡ ಅವ್ರ ಮೇಲೆ ಕಂಪ್ಲೀಟ್ ಆಗಿ ಹೋಪ್ಸ್ ಅನ್ನ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಬುಮ್ರಾ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಪಂದ್ಯಗಳಲ್ಲಿ ಅದ್ಭುತ ರೆಕಾರ್ಡ್ಸ್ ಅನ್ನ ಹೊಂದಿದ್ದಾರೆ. 19 ಇನ್ನಿಂಗ್ಸ್ಗಳಲ್ಲಿ 26ರ ಸರಾಸರಿ ಮತ್ತು 2.77ರ ಎಕಾನಮಿ ದರದಲ್ಲಿ 3 ಫೈಫರ್ಗಳು ಸೇರಿದಂತೆ 42 ವಿಕೆಟ್ಗಳನ್ನು ಭೇಟಿಯಾಡಿದ್ದಾರೆ. ಇದೆಲ್ಲಕ್ಕಿಂತ ಅತಿ ಮುಖ್ಯ ಕಾರಣ ಅಂದ್ರೆ ಇಂಗ್ಲೆಂಡ್ ಟೆಸ್ಟ್ ಸರಣಿ ಭಾರತಕ್ಕೆ ಹೊಸ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ನಲ್ಲಿ ಆರಂಭವಾಗಿದೆ. ಈ ಗೆಲುವು 2027ರಲ್ಲಿ ಫೈನಲ್ಗೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹೀಗಾಗಿ ಬುಮ್ರಾ ಎಲ್ಲಾ ಪಂದ್ಯಗಳನ್ನು ಆಡಿದ್ರೆ ಬೆಟರ್ ಅನ್ನೋದು ಮಾಜಿ ಕ್ರಿಕೆಟಿಗರ ವಾದ. ಅಲ್ಲದೆ ಮೊದಲ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 5 ವಿಕೆಟ್ಗಳಿಂದ ಸೋಲಿಸಿತ್ತು. ಈ ಸೋಲಿನ ಬಳಿಕ 5 ಪಂದ್ಯಗಳ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ 0-1 ಹಿನ್ನಡೆಯಲ್ಲಿದೆ. ಹೀಗಾಗಿ ಮುಂಬರುವಂತಹ ಟೆಸ್ಟ್ ಟೀಂ ಇಂಡಿಯಾಕ್ಕೆ ಪ್ರಮುಖವಾಗುತ್ತೆ. ಹೀಗೆ ಬುಮ್ರಾ ಹೊರಗುಳಿತಾರೆ ಅನ್ನೋದೇ ಆತಂಕದ ವಿಚಾರ. ಆದ್ರೆ ಇದರ ನಡುವೆ ಪ್ರಸಿದ್ಧ ಕೃಷ್ಣ ಕೂಡ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇಲ್ಲ ಅನ್ನುವಂಥದ್ದು ಮತ್ತೊಂದು ಟೆನ್ಷನ್ ಆಗಿದೆ. ನೆಟ್ಸ್ನಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಿಲ್ಲ ಪ್ರಸಿದ್ಧ ಕೃಷ್ಣ. ಇನ್ನೊಂದು ವಿಚಾರ ಅಂದ್ರೆ ಎಡ್ಜ್ಬಾಸ್ಟನ್ನಲ್ಲಿ ನಡೆದಂತ ಟೀಂ ಇಂಡಿಯಾದ ಮೊದಲ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೂಡ ಕಾಣಿಸಿಕೊಂಡಿಲ್ಲ. ಕೃಷ್ಣ ಜೊತೆಗೆ ಬುಮ್ರಾ ಕೂಡ ನೆಟ್ಸ್ನಲ್ಲಿ ಬೌಲಿಂಗ್ ಮಾಡಿರಲಿಲ್ಲ.
ಈ ಇಬ್ಬರು ಆಟಗಾರರು ಫಿಟ್ನೆಸ್ ಡ್ರಿಲ್ಗಳಲ್ಲಿ ಮಾತ್ರ ಭಾಗಿಯಾಗಿದ್ರು. ಬೂಮ್ರಾ ಜೊತೆಗೆ ಪ್ರಸಿದ್ಧ ಕೂಡ ಗೈರಾಗ್ತಾ ಇರೋದು ಮುಂದಿನ ಟೆಸ್ಟ್ ಪಂದ್ಯದಿಂದ ಇವರಿಬ್ಬರು ಕೂಡ ಹೊರಗುಳಿತಾರೆ ಎನ್ನುವಂತ ಪ್ರಶ್ನೆಗಳನ್ನ ಮೂಡಿಸಿದೆ. ಬೂಮ್ರಾ ಎಡ್ಜ್ ಬಾಸ್ಟನ್ ಟೆಸ್ಟ್ ಪಂದ್ಯದಿಂದ ಹೊರಗುಳಿಯೋದು ಬಹುತೇಕ ಗ್ಯಾರಂಟಿ ಇದೆ. ಸೊ ಅಭ್ಯಾಸದಿಂದ ಹೊರಗುಳಿದ್ರೆ ಯಾವುದೇ ರೀತಿ ಅಚ್ಚರಿ ಇರೋದಿಲ್ಲ. ಆದರೆ ಪ್ರಸಿದ್ಧ ಬೌಲಿಂಗ್ ಮಾಡದೇ ಇರೋದು ಪ್ಲೇಯಿಂಗ್ 11ನಿಂದ ಕೈ ಬಿಡಬಹುದೇ ಎನ್ನುವಂತ ಅನುಮಾನವನ್ನ ಮೂಡಿಸಿದೆ. ಕಳೆದ ಪಂದ್ಯದಲ್ಲಿ ಪ್ರಸಿದ್ಧ ಕೃಷ್ಣ 5 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಆದರೆ ಪ್ರತಿ ಓವರ್ಗೆ 6 ರನ್ಗಳನ್ನ ಬಿಟ್ಟುಕೊಟ್ಟು ದುಬಾರಿಯಾಗಿದ್ರು. ಮೊದಲ ಇನ್ನಿಂಗ್ಸ್ನಲ್ಲಿ 20 ಓವರ್ಗಳಲ್ಲಿ 128 ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 15 ಓವರ್ಗಳಲ್ಲಿ 92 ರನ್ಗಳನ್ನ ಬಿಟ್ಟುಕೊಟ್ಟಿದ್ರು. ಅಲ್ಲದೆ ಎಡ್ಜ್ ಬಾಸ್ಟನ್ ಪಿಚ್ ಸ್ಪಿನ್ನರ್ ಸ್ನೇಹಿ ಆಗಿರೋದ್ರಿಂದ ಪ್ರಸಿದ್ಧ ಬದಲಿಗೆ ಕುಲ್ದೀಪ್ ಯಾದವ್ಗೆ ಮಣೆ ಹಾಕುವಂತ ಸಾಧ್ಯತೆ ಇದೆ. ಹೇಳಿ ಕೇಳಿ ಆಂಗ್ಲ ಬ್ಯಾಟರ್ಗಳು ಆಕ್ರಮಣಕಾರಿ ಕ್ರಿಕೆಟ್ ಅನ್ನು ಆಡ್ತಾ ಇದ್ದಾರೆ. ಇದರಿಂದ ಕುಲ್ದೀಪ್ ಯಾದವ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಭುಜದ ಗಾಯಕ್ಕೆ ಒಳಗಾಗಿದ್ದಾರೆ ಸಾಯಿ ಸುದರ್ಶನ್. ಇನ್ನು ಬ್ಯಾಟಿಂಗ್ ವಿಭಾಗದಲ್ಲೂ ಕೂಡ ಟೆನ್ಷನ್ ಇದ್ದದ್ದೇ. ವರದಿಗಳ ಪ್ರಕಾರ ಸಾಯಿ ಸುದರ್ಶನ್ ಕೂಡ ಗಾಯಗೊಂಡಿದ್ದಾರೆ. ಸುದರ್ಶನ್ ಎಡ್ಜ್ ಬಾಸ್ಟನ್ ಟೆಸ್ಟ್ ಪಂದ್ಯದಲ್ಲಿ ಆಡುವುದು ಕಷ್ಟ ಎನ್ನಲಾಗ್ತಾ ಇದೆ. ಲೀಡ್ಸ್ನಲ್ಲಿ ನಡೆದಂತ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸುದರ್ಶನ್ ಭುಜದ ಗಾಯಕ್ಕೆ ಒಳಗಾಗಿದ್ರು. ಫೀಲ್ಡಿಂಗ್ ಜೊತೆಗೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಅಭ್ಯಾಸದ ವೇಳೆ ಸುದರ್ಶನ್ ಕೂಡ ಭಾಗಿಯಾಗಿಲ್ಲ. ಹಾಗೇನಾದ್ರೂ ಎರಡನೇ ಟೆಸ್ಟ್ ಪಂದ್ಯ ಆಡದೇ ಇದ್ರೆ ಅವರ ಸ್ಥಾನದಲ್ಲಿ ಧ್ರುವ್ ಜುರೇಲ್ ಅಥವಾ ನಿತೀಶ್ ಕುಮಾರ್ ರೆಡ್ಡಿ ಪ್ಲೇಯಿಂಗ್ 11ನಲ್ಲಿ ಸೇರಿಸಿಕೊಳ್ಳಬಹುದು. ಕರುಣ್ ನಾಯರ್ 3ನೇ ಸ್ಥಾನದಲ್ಲಿ ಬ್ಯಾಟಿಂಗ್ಗೆ ಬರಬಹುದು. ಇನ್ನು ಲೀಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ ಮೊದಲ ಟೆಸ್ಟ್ ಪಂದ್ಯದೊಂದಿಗೆ ಸಾಯಿ ಸುದರ್ಶನ್ ತಮ್ಮ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು. ಆದಾಗ್ಯೂ ಕೂಡ ತಮ್ಮ ಚೊಚ್ಚಲ ಇನ್ನಿಂಗ್ಸ್ನಲ್ಲಿ ಡಕ್ಔಟ್ ಆಗಿದ್ರು. ಆನಂತರ ಎರಡನೇ ಇನ್ನಿಂಗ್ಸ್ನಲ್ಲಿ ಕೇವಲ 30 ರನ್ಗಳಿಗೆ ನಿರಾಸೆ ಮೂಡಿಸಿದ್ರು. ಎರಡನೇ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ಟೀಮ್ಗೆ ಜೋಫ್ರಾ ಬಲ. ಒಂದ್ ಕಡೆ ಟೀಂ ಇಂಡಿಯಾ ಪರ ಯಾರನ್ನ ಕಣಕ್ಕಿಳಿಸೋದು ಅನ್ನೋ ಗೊಂದಲದ ನಡುವೆ ಎರಡನೇ ಟೆಸ್ಟ್ ಪಂದ್ಯಕ್ಕೂ ಮುನ್ನ ಇಂಗ್ಲೆಂಡ್ ತಂಡದ ಬಲ ಹೆಚ್ಚಾಗ್ತಾ ಇದೆ. ಮಾರಕ ವೇಗಿ ಜೋಫ್ರಾ ಆರ್ಚರ್ ಕಂಬ್ಯಾಕ್ ಮಾಡಿದ್ದಾರೆ. ಇಂಜುರಿಯಿಂದ ಟೆಸ್ಟ್ ಫಾರ್ಮೆಟ್ನಿಂದ ದೂರನೇ ಉಳಿದಿದ್ದಂತ ಜೋಫ್ರಾ ಆರ್ಚರ್ ಈಗ 4 ವರ್ಷಗಳ ಬಳಿಕ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಕಳೆದ ವಾರ ಸಸೆಕ್ಸ್ ಪರ ಕೌಂಟಿ ಪಂದ್ಯವನ್ನಾಡಿರುವಂತ ಆರ್ಚರ್ ಎರಡನೇ ಟೆಸ್ಟ್ನಲ್ಲಿ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಮೊದಲ ಪಂದ್ಯವನ್ನ ಗೆದ್ದುಕೊಂಡಿರುವಂತ ಇಂಗ್ಲೆಂಡ್ಗೆ ಜೋಫ್ರಾ ಆರ್ಚರ್ ಅವರ ರೀ ಎಂಟ್ರಿ ಮತ್ತಷ್ಟು ಆನೆ ಬಲ ತಂದುಕೊಟ್ಟಂತಾಗಿದೆ. ಒಟ್ಟಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಸರಣಿಯಲ್ಲಿ ಆಂಗ್ಲರು ಈಗಾಗಲೇ 1-0 ಅಂತರದಿಂದ ಮುನ್ನಡೆಯನ್ನು ಹೊಂದಿದ್ದಾರೆ. ಲೀಡ್ಸ್ನ ಹೆಡಿಂಗ್ಲೆ ಮೈದಾನದಲ್ಲಿ ನಡೆದ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ 5 ವಿಕೆಟ್ಗಳಿಂದ ಸೋಲಿಸಿ ಶುಭಾರಂಭ ಮಾಡಿದ್ದಾರೆ. ಇದೀಗ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತ ಎರಡನೇ ಪಂದ್ಯದ ಮೂಲಕ ಸರಣಿಯಲ್ಲಿ ಸಮಬಲವನ್ನು ಸಾಧಿಸೋಕೆ ಒಂದು ಕಡೆ ಟೀಂ ಇಂಡಿಯಾ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಆದರೆ ಪ್ಲೇಯಿಂಗ್ 11ನಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗ್ತಾ ಇವೆ. ಟೆಸ್ಟ್ ಇತಿಹಾಸದಲ್ಲಿ ಭಾರತ ಎಡ್ಜ್ ಬಾಸ್ಟನ್ನಲ್ಲಿ ಇದುವರೆಗೆ ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲೋಕೆ ಸಾಧ್ಯವಾಗಿಲ್ಲ. ಈ ಸಲ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸೊ ನಿಮ್ಮ ಪ್ರಕಾರ ಎರಡನೇ ಪಂದ್ಯಕ್ಕೆ ಭಾರತದ ಪರ ಪ್ಲೇಯಿಂಗ್ 11 ಹೇಗಿರಬೇಕು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.